ನಮಸ್ಕಾರ ವೀಕ್ಷಕರೇ, ಶಾಸ್ತ್ರವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಷ್ಟೇ ಕಷ್ಟಪಟ್ಟು ಹಣ ಸಂಪಾದಿಸಿದರೂ ತಿಂಗಳ ಕೊನೆಯಲ್ಲಿ ನಯಾ ಪೈಸೆ ಉಳಿಯುತ್ತಿಲ್ಲ. ಹಣ ನೀರಿನಂತೆ ಸೋರಿ ಹೋಗುತ್ತಿದೆ ಎನ್ನುವುದು ಇತ್ತೀಚಿನ ದಿನಗಳಲ್ಲಿ ಅನೇಕರ ಸಾಮಾನ್ಯ ಅಳಲು. ಕಠಿಣ ಪರಿಶ್ರಮದ ಜೊತೆಗೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹಾಗೂ ನಮ್ಮ ಕೆಲವು ಸಣ್ಣ ಪುಟ್ಟ ಅಭ್ಯಾಸಗಳು ಈ ಆರ್ಥಿಕ ನಷ್ಟಕ್ಕೆ ಕಾರಣವಾಗಿರಬಹುದು. ವಾಸ್ತುಶಾಸ್ತ್ರ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಧನಲಕ್ಷ್ಮಿ ನೆಲೆಸಲು ಮತ್ತು ಅನಗತ್ಯ ಹಣದ ಸೋರಿಕೆಯನ್ನು ತಡೆಯಲು ಕೆಲವು ಸರಳ ಹಾಗೂ ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಳ್ಳಬಹುದು. ಅವುಗಳ ವಿವರ ನಾವಿವತ್ತು ಶಾಸ್ತ್ರವಾಣಿ ಯೂಟ್ಯೂಬ್ ಚಾನಲ್ನಲ್ಲಿ ಹೇಳ್ತಾ ಇದ್ದೇವೆ. ಮುಖ್ಯ ದ್ವಾರದ ಸ್ವಚ್ಛತೆ ಮತ್ತು ಅಲಂಕಾರ. ಮನೆಯ ಮುಖ್ಯ ದ್ವಾರವು ಕೇವಲ ನಾವಷ್ಟೇ ಅಲ್ಲ, ಸಕಾರಾತ್ಮಕ ಶಕ್ತಿ ಮತ್ತು ಸಂಪತ್ತು ಒಳಬರುವ ದಾರಿಯಾಗಿದೆ. ಮುಖ್ಯ ಬಾಗಿಲು ಯಾವಾಗಲೂ ಸ್ವಚ್ಛವಾಗಿರಬೇಕು ಮತ್ತು ಅಲ್ಲಿ ಯಾವುದೇ ಕಸದ ಬುಟ್ಟಿ ಅಥವಾ ಹಳೆಯ ವಸ್ತುಗಳನ್ನು ಇಡಬಾರದು. ಬಾಗಿಲಿಗೆ ಸ್ವಸ್ತಿಕ ಚಿಹ್ನೆ ಅಥವಾ ಲಕ್ಷ್ಮೀ ದೇವಿಯ ಪಾದಗಳ ಮುದ್ರೆ ಹಾಕುವುದು ಶುಭ ತರುತ್ತೆ. ಸಂಜೆ ಸಮಯದಲ್ಲಿ ಮುಖ್ಯ ದ್ವಾರದ ಬಳಿ ದೀಪ ಹಚ್ಚುವುದರಿಂದ ನಕಾರಾತ್ಮಕ ಶಕ್ತಿ ದೂರವಾಗಿ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ. ಕುಬೇರ ಮೂಲೆ ಅಥವಾ ಉತ್ತರ ದಿಕ್ಕಿನ ಮಹತ್ವ. ವಾಸ್ತುಶಾಸ್ತ್ರದಲ್ಲಿ ಉತ್ತರ ದಿಕ್ಕನ್ನು ಸಂಪತ್ತಿನ ಅಧಿಪತಿಯಾದ ಕುಬೇರನ ದಿಕ್ಕೆಂದು ಪರಿಗಣಿಸಲಾಗುತ್ತೆ. ಮನೆಯ ಉತ್ತರ ಅಥವಾ ಈಶಾನ್ಯ ಮೂಲೆಯಲ್ಲಿ ಯಾವುದೇ ಭಾರವಾದ ವಸ್ತುಗಳನ್ನು, ಕಬ್ಬಿಣದ ಸಾಮಾನನ್ನು ಇಡಬೇಡಿ. ಈ ಜಾಗವನ್ನು ಸದಾ ಮುಕ್ತ ಮತ್ತು ಸ್ವಚ್ಛವಾಗಿಡಿ. ಹಣದ ಲಾಕರ್ ಅಥವಾ ತಿಜೋರಿಯನ್ನು ಮನೆಯ ದಕ್ಷಿಣದ ಗೋಡೆಗೆ ಹೊಂದಿಸಿ ಇಡಬೇಕು. ಅದರ ಮುಖ ಉತ್ತರ ದಿಕ್ಕಿಗೆ ತೆರೆಯುವಂತಿರಬೇಕು. ಇದು ಸಂಪತ್ತನ್ನು ಆಕರ್ಷಿಸುತ್ತೆ. ನೀರಿನ ಸೋರಿಕೆಯನ್ನು ತಡೆಯೋದು ಕೂಡ ವಾಸ್ತು ಪ್ರಕಾರ ಮುಖ್ಯ. ಮನೆಯಲ್ಲಿ ನೀರು ಪೋಲಾಗುವುದು ಎಂದರೆ ಹಣ ಪೋಲಾಗುವುದು ಎಂದೇ ಅರ್ಥ. ಮನೆಯ ಅಡುಗೆ ಮನೆ ಅಥವಾ ಬಾತ್ರೂಮ್ಗಳಲ್ಲಿ ನಲ್ಲಿಗಳು ಸದಾ ತೊಟ್ಟಿಕ್ಕುತ್ತಿದ್ದರೆ ಅದನ್ನು ತಕ್ಷಣವೇ ಸರಿಪಡಿಸಿ. ನೀರಿನ ಸೋರಿಕೆ ಆರ್ಥಿಕ ನಷ್ಟದ ನೇರ ಸಂಕೇತವಾಗಿದೆ. ಯಾವುದೇ ಕಾರಣಕ್ಕೂ ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ಗಲೀಜು ನೀರು ನಿಲ್ಲದಂತೆ ನೋಡಿಕೊಳ್ಳಿ. ಒಡೆದ ವಸ್ತುಗಳು ಮತ್ತು ಕನ್ನಡಿ. ಮನೆಯಲ್ಲಿ ಇಡಲಾಗುವ ಗಾಜು ಮತ್ತು ಕನ್ನಡಿಗಳು ಆರ್ಥಿಕತೆಯ ಮೇಲೆ ಆಳವಾದ ಪ್ರಭಾವ ಬೀರುತ್ತವೆ. ಒಡೆದ ಕನ್ನಡಿ, ಬಿರುಕು ಬಿಟ್ಟ ಪಾತ್ರೆಗಳು ಅಥವಾ ಕೆಲಸ ಮಾಡದ ಕೈಗಡಿಯಾರಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳಬೇಡಿ. ಇವು ಪ್ರಗತಿಯನ್ನು ಕುಂಠಿತಗೊಳಿಸುತ್ತವೆ ಮತ್ತು ಧನಹಾನಿಗೆ ಕಾರಣವಾಗುತ್ತವೆ. ಮಲಗುವ ಕೋಣೆಯಲ್ಲಿ ಕನ್ನಡಿಯು ಮಂಚಕ್ಕೆ ಎದುರಾಗಿರಬಾರ್ದು ಅಂತಾನೂ ಶಾಸ್ತ್ರ ಹೇಳುತ್ತೆ. ಅಡುಗೆ ಮನೆಯ ಬಗ್ಗೆ ನೋಡೋದಾದರೆ, ಅಡುಗೆ ಮನೆಯು ಮನೆಯ ಆರೋಗ್ಯ ಮತ್ತು ಸಮೃದ್ಧಿಯ ಕೇಂದ್ರವಾಗಿದೆ. ಅಡುಗೆ ಮನೆಯಲ್ಲಿ ಒಲೆ ಮತ್ತು ಸಿಂಕ್ ಅಕ್ಕಪಕ್ಕದಲ್ಲಿ ಇರಬಾರದು. ಇವೆರಡರ ನಡುವೆ ಕನಿಷ್ಠ ಸ್ವಲ್ಪವಾದರೂ ಅಂತರವಿರಬೇಕು. ರಾತ್ರಿ ಊಟದ ನಂತರ ಪಾತ್ರೆಗಳನ್ನು ತೊಳೆಯದೆ ಹಾಗೆಯೇ ಸಿಂಕ್ನಲ್ಲಿ ಬಿಡಬೇಡಿ. ಇದು ದರಿದ್ರತನಕ್ಕೆ ಕಾರಣವಾಗಬಹುದು. ಇನ್ನು ಉಪ್ಪಿನ ಸರಳ ತಂತ್ರ ಕೂಡ ಸಹಾಯಕ್ಕೆ ಬರುತ್ತೆ. ಜ್ಯೋತಿಷ್ಯ ಮತ್ತು ವಾಸ್ತುಶಾಸ್ತ್ರದಲ್ಲಿ ಉಪ್ಪಿಗೆ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುವ ಅದ್ಭುತ ಗುಣವಿದೆ. ಒಂದು ಸಣ್ಣ ಗಾಜಿನ ಬಟ್ಟಲಿನಲ್ಲಿ ಕಲ್ಲುಪ್ಪನ್ನು ಹಾಕಿ ಅದನ್ನು ಮನೆಯ ಬಾತ್ರೂಮ್ ಅಥವಾ ಕತ್ತಲೆಯ ಮೂಲೆಗಳಲ್ಲಿ ಇಡಿ. ಇದು ಮನೆಯಲ್ಲಿ ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡಿ ಧನಾತ್ಮಕ ವಾತಾವರಣವನ್ನು ನಿರ್ಮಿಸುತ್ತೆ. ತಿಂಗಳಿಗೊಮ್ಮೆ ಈ ಉಪ್ಪನ್ನು ಬದಲಾಯಿಸಿ. ವಾಸ್ತು ನಿಯಮಗಳ ಜೊತೆಗೆ ಪ್ರಾಯೋಗಿಕವಾಗಿ ಹಣದ ನಿರ್ವಹಣೆಯೂ ಮುಖ್ಯವಾಗಿದೆ. ಬರುವ ಆದಾಯದಲ್ಲಿ ಕನಿಷ್ಠ 20% ಉಳಿತಾಯ ಮಾಡುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ. ಅನಗತ್ಯ ಸಾಲಗಳು, ಕ್ರೆಡಿಟ್ ಕಾರ್ಡ್ ಬಳಕೆಯನ್ನು ಮಿತಿಗೊಳಿಸಿ. ಈ ಮೇಲಿನ ವಾಸ್ತು ಸೂತ್ರಗಳನ್ನು ಮತ್ತು ಜೀವನ ಶೈಲಿಯ ಬದಲಾವಣೆಗಳನ್ನು ಪಾಲಿಸುವುದರಿಂದ ಮನೆಯಲ್ಲಿ ನೆಮ್ಮದಿ ನೆಲೆಸುವುದಲ್ಲದೆ ಅನಗತ್ಯವಾಗಿ ವ್ಯರ್ಥವಾಗುವ ಹಣದ ಸೋರಿಕೆಯನ್ನು ತಡೆದು ಆರ್ಥಿಕ ಸ್ಥಿರತೆಯನ್ನು ಸಾಧಿಸಬಹುದು.